ಪ್ರಥಮವಾಗಿ ಈಗಾಗಲೇ ನಾನು ರಾಜ್ಯ ಸರ್ಕಾರಕ್ಕೊಂದು ಪತ್ರವನ್ನು ಬರೆದಿದ್ದೀನಿ. ಒಂದು ARI ಅಂದರೆ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಇಲ್ಲಿ ಸಿದ್ದರಾಮಯ್ಯನಿಗೊಂದು ಪತ್ರ ಬರೆದಿದೆ. ಸಿದ್ದರಾಮಯ್ಯನಿಗೆ ಪತ್ರ ಬರೀಬೇಕಾದ್ರೆ ಆ ಒಂದು ರಿಸರ್ಚ್ ಸೆಂಟರು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಈಗಾಗಲೇ ನಮ್ಗೇನು ಭೂಮಿ ಬೇಕು ಅಂತೇಳಿ ಆ ARIನ ಸಂಸ್ಥೆಯವರು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. 100 ಎಕರೆ ಜಮೀನು ಕೊಡಿ ಅಂತ. ARI ಅಂತ ಅಂದರೆ ದ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಇದು ರಾಷ್ಟ್ರದಲ್ಲಿ 4 ಕಡೆ ಟೆಸ್ಟಿಂಗ್ ಸೆಂಟರ್ಗಳಿದೆ. ಇವತ್ತು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಇದು ಬರೀ ನಮ್ಮ ರಾಜ್ಯಕ್ಕಷ್ಟೇ ಸೀಮಿತವಾಗಿ, ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ. ಆಟೋಮೊಬೈಲ್ ಇಂಡಸ್ಟ್ರಿ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದಂಥ PLI ಸ್ಕೀಮ್ಗಳೇನಿದೆ, ಆಟೋಮೊಬೈಲ್ ಇಂಡಸ್ಟ್ರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತೇಜನ ಹಲವಾರು ಆಟೋಮೇಟಿವ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಾರ್ಗಳನ್ನು ತಯಾರು ಮಾಡ್ತಕ್ಕಂಥ ನಮ್ಮ ಸಂಸ್ಥೆಗಳು 30% ಗ್ಲೋಬಲಿ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಬರೀ ದೇಶಕ್ಕೆ ಡೊಮೆಸ್ಟಿಕಲಿ ತಯಾರು ಮಾಡ್ತಿರ್ತಕ್ಕಂಥದ್ದಲ್ಲ, ವಿದೇಶಗಳಿಗೆ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಬೆಳೆಸ್ಕೊಂಡಿದ್ದಾರೆ. ಈ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಈ ವೆಹಿಕಲ್ಗಳನ್ನು ಟೆಸ್ಟ್ ಮಾಡ್ತಕ್ಕಂಥ 4 ಭಾಗದಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಕರ್ನಾಟಕ ರಾಜ್ಯದಲ್ಲಿ. ಯಾಕೆಂದರೆ ನನ್ನ ಬಗ್ಗೆ ಭಾಳ ಟೀಕೆ ಮಾಡ್ತಿದ್ದಾರಲ್ಲ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಮಂತ್ರಿಗಳು, ಇವರೆಲ್ಲ. ಇವತ್ತು 500 ಕೋಟಿ ಪ್ರಾಥಮಿಕ ವೆಚ್ಚದಲ್ಲಿ ಮಂಡ್ಯದಲ್ಲೇ, ಯಾಕೆಂದರೆ ಕರ್ನಾಟಕದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿಸಿದ್ದೀನಿ. ನನ್ನ ಇಲಾಖೆಗೆ ಬರುತ್ತೆ. ಕರ್ನಾಟಕಕ್ಕೆ ಇದನ್ನು ತರಬೇಕು ಅಂತೇಳಿ ನಾನು ಒತ್ತಡ ಹಾಕಿ ತೀರ್ಮಾನ ತೆಗೆದುಕೊಂಡಿರೋದು. ಅದರ ಮೇಲೆ ಮಂಡ್ಯದಲ್ಲೇ ಈ ಟೆಸ್ಟಿಂಗ್ ಸೆಂಟರ್ನ, ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ನಾವು ಈ ಟೆಸ್ಟಿಂಗ್ ಸೆಂಟರ್ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಇಲ್ಲಿ ಯೋಜನೆ ತರ್ತಕ್ಕಂಥದ್ದಕ್ಕೆ ಮಂಡ್ಯ ಜಿಲ್ಲೆಗೆ ನಾನು ತೆಗೆದುಕೊಂಡಂಥ ನಿರ್ಧಾರ. ಇದನ್ನು ಭಾಳ ಸ್ಪಷ್ಟವಾಗಿ ಈ ಬಜೆಟಲ್ಲಿ ದುಡ್ಡಿಟ್ಟಿದೆ, ಈ ಬಜೆಟಲ್ಲಿ ದುಡ್ಡು ಇಟ್ಟಿದ್ದಾರೆ. ಅದರ ಜೊತೆಗೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ ಏನಿದೆ ಅದು ನಮ್ಮ ಫೈರ್ ಇಂಜಿನ್ ಇರ್ಬೋದು, ಹೊಸದಾಗಿ ತಯಾರು ಮಾಡ್ತಕ್ಕಂಥ ಹೆವಿ ಇದನ್ನು, ಮತ್ತು ಡ್ರಿಲ್ಲಿಂಗ್ ಮೆಷಿನ್ಗಳು ತಯಾರು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ದೊಡ್ಡ ದೊಡ್ಡ ಮೆಷಿನರೀಸ್ ಏನಿದೆ ತಯಾರು ಮಾಡ್ತಕ್ಕಂಥದ್ದಕ್ಕೆ. ಯಾಕೆಂದರೆ ನಾವು ದೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೇವೆ. ಅದನ್ನು ನಮ್ಮ ದೇಶದಲ್ಲೇ ತಯಾರು ಮಾಡ್ತಕ್ಕಂಥದ್ದಕ್ಕೆ ಆ ಎಕ್ವಿಪ್ಮೆಂಟ್ಗಳನ್ನ, ಅದಕ್ಕೆ ಈ ಯೋಜನೆಯನ್ನು ಈ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಆರ್ಥಿಕ ಸಚಿವರು, ಇದು ಸಹ ಇದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳನ್ನ ತರ್ತಕ್ಕಂಥದ್ದಕ್ಕೆ ಈಗಾಗಲೇ ಕೆಲವು ಚರ್ಚೆಗಳು ಮಾಡಿದ್ದೇನೆ. ಕೆಲವು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗು ಮಾಡಿದ್ದೇವೆ. ಇದು ಬಹುಶಃ ನಮ್ಮ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗೆ ಪ್ರಧಾನಮಂತ್ರಿಗಳು ಏನು 7,800 ಕೋಟಿ ಕೊಟ್ಟು ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಗ್ನೆಟ್ನ ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೊರದೇಶಗಳಿಗೆ ನಾವು ಡಿಪೆಂಡ್ ಆಗಬಾರದು ಅಂತ ಹೇಳಿ ಈ ವಿಷಯದಲ್ಲಿ ಅದರ ಡಬ್ಬಲ್ ನಮ್ಗೆ ಹಣ ಬರ್ತಕ್ಕಂಥದ್ದಿದೆ ಬಜೆಟ್ನಲ್ಲಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಮತ್ತೆ ಈ ಕೆಲವು ಯೋಜನೆಗಳನ್ನು ತರತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ರಲ್ಲಿ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಕರ್ನಾಟಕವನ್ನು ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ.